ನಮ್ಮಿಬ್ಬರ ಮಧ್ಯೆ ಯಾವ ಬಂಧನೂ ಉಳಿದಿಲ್ಲ. ನನಗೆ ನನ್ನ ಮಗಳು ಎಲ್ಲಕ್ಕಿಂತ ಮುಖ್ಯ ಭುವನ್. ಕೈ ಮುಗಿತೀವಿ, ಹೋಗಿಲ್ಲಿಂದ. ನಿನ್ ಕುರುಡ ಆದ್ರೂ ಪರವಾಗಿಲ್ಲ, ನನ್ನ ಮಗಳು ಎಲ್ಲ ಸಂಭಾಳಿಸ್ತಾಳೆ ಅಂತ ಧೈರ್ಯ ಮಾಡಿ ನಿನ್ನ ಕೊಟ್ಟು ಮದುವೆ ಮಾಡಿಸಿದ್ನಲ್ಲ, ಅದು ವಿಶ್ವಾಸ. ನಿನ್ ಮೇಲೆ ನಂಬಿಕೆ ಇಟ್ಟು ತನಗಾಗ್ತಾ ಇರೋ ಅನ್ಯಾಯ ಮನ್ಸಲ್ಲೇ ಇಟ್ಕೊಂಡು ನಿನ್ ಮನ್ಸನ್ನ ಗೆಲ್ಲೋ ಪ್ರಯತ್ನ ಪಟ್ಲಲ್ಲ ನನ್ನ ಮಗಳು. ಅಂತ ಅವಳಿಗೆ ಇಂಥ ಅನ್ಯಾಯ ಮಾಡಕ್ಕೆ ನಿನಗ್ ಮನಸ್ಸಾದ್ರೆ ಹೇಗ್ ಬಂತು? ಕಾಲ್ ಬಿಡ್ತೀರತ್ತೆ. ನಾನು ಮಾಡಿರೋ ತಪ್ಪೇ ಇರೋ ನನಗೆ ಗೊತ್ತಾಗಿದೆ. ಶ್ರದ್ಧಾ ಹತ್ರ ನಾನು ಮಾತಾಡ್ತೀನಿ. ಈಗ ಇಲ್ಲಿ ನಿನ್ ಮಾತು ಕೇಳೋ ಮನಸ್ಥಿತಿಯಲ್ಲಿ ಯಾರೂ ಇಲ್ಲ. ಮೊದಲು ನೀನ್ ಇಲ್ಲಿಂದ ಹೋಗು, ದೊಡ್ಡ ಉಪಕಾರ ಆಗತ್ತೆ. ಅಟ್ಲೀಸ್ಟ್ ಅಷ್ಟಾದ್ರೂ ಮಾಡು. ಅಮ್ಮ ಹೋಗಲ್ಲ, ಅಮ್ಮ ಹೋಗಲ್ಲ, ಖಂಡಿತ ಹೋಗಲ್ಲ. ಎಲ್ಲೂ ಕಳಿಸಲ್ಲಮ್ಮ, ಎಲ್ಲೂ ಕಳಿಸಲ್ಲ. ಮರೆಯದೆ ಕ್ಷಮಿಸು ನೆನಪಾದರೆ, ಕನಸನೂರಿಸು ಇರುಳಾದರೆ, ನಿನದೇ ಹಿತವ ಬಯಸಿ ಒಲವೇ ನಿನ್ನಿಂದ ದೂರ ಮನಸ್ಸಿದು ನೆನಪಿನ ಸಂಚಿಕೆ, ಪುಟವನು ತಿರುವಲು ಅಂಜಿಕೆ. ಮರೆಯದೆ ಕ್ಷಮಿಸು ನೆನಪಾದರೆ, ಕನಸನೂರಿಸು ಇರುಳಾದರೆ. ನಿಮ್ ಜೊತೆಗೆ ಬರಲ್ಲ ಭುವನ್, ನಿಮ್ಮ ಮನೆಗೆ ಇನ್ಯಾವತ್ತೂ ನಾನು ಕಾಲಿಡಲ್ಲ. ಇನ್ನೆಲ್ಲೂ ಕಾಣದ ತಲ್ಲೀನತೆ, ನಿನ್ನಲ್ಲೇ ಕಾಣುತ್ತಾ ಹೀಗಾಯಿತೆ. ಕೈಯಿಂದ ಜಾರಿತೇನೋ ನನ್ನಯ ಕತೆ, ಇಂದೆಲ್ಲ ನಾಳೆ ಸೇರುವ ಆಸೆಯಿಂದ ಬಾಳುವೆ. ಸಿಕ್ಕಾಗ ಎಲ್ಲ ಹೇಳುವೆ, ಮನಸ್ಸಿದು ಮುಗಿಯದ ಸಾಗರ, ಇರುಳಲಿ ಅಲೆಗಳ ಜಾಗರ. ಹೇಳಮ್ಮ ಶ್ರದ್ಧಾ, ಏನಾಯ್ತು? ನನ್ನ
ನಾನು ಆಗ್ಲಿಂದ ಕೇಳ್ತಾನೆ ಇದ್ದೀನಿ, ನೀನ್ ಏನು ಹೇಳ್ತಾ ಇಲ್ಲ. ನಾನು ಜೀವನದಲ್ಲಿ ತುಂಬಾ ಕಷ್ಟ ನೋಡಿದ್ದೀನಮ್ಮ. ಹೀಗಾಗಿ ನನಗೇನು ಆಘಾತ ಆಗಲ್ಲ. ಹೇಳಮ್ಮ, ಏನದು? ಹೇಗ್ ಶುರು ಮಾಡ್ಲಿ ಅಂತಾನೆ ಗೊತ್ತಾಗ್ತಾ ಇಲ್ಲ ಅಮ್ಮ. ನನ್ನ ಮದುವೆ ಆಗಿದ್ದೆ ಸೇಡ್ಗೋಸ್ಕರ. ಹೌದಮ್ಮ. ಇಷ್ಟು ದಿನ ಮಾಡಿದ್ದು ಬೃಹನ್ ನಾಟಕ ಅಂತ. What a miracle! ಹಿಂದೆ ನಾನು ನಿನಗೆ ಏನ್ ಮಾಡಿದ್ನೋ ಅದು ಕರೆಕ್ಟ್ ಆಗಿ ಪ್ಲಾನ್ ಮಾಡಿ ನನ್ನ ನಾಶ ಮಾಡಕ್ ಹೊರಟಿದ್ಯಲ್ವಾ ನೀನು? ನನ್ನನ್ನ 2ನೇ ಸಲ ಜೈಲಿಗೆ ಹಾಕ್ಸೋ ಪ್ಲಾನು ಚೆನ್ನಾಗೇ ವರ್ಕೌಟ್ ಆಗಿದೆ ನಿನಗೆ. ನನ್ನ ಮೇಲಿನ ಹಳೆ ದ್ವೇಷಕ್ಕೆ ನನ್ನ ಜೊತೆ ನಾಟಕ ಮಾಡಿ ಈಗ ವಿಕ್ರಾಂತ್ ಜೊತೆ ಸೇರ್ಕೊಂಡು ನನ್ನನ್ನು ಆಟ ಆಡಿಸ್ತಾ ಇದೆಯಾ ನೀನು? ನಾಳೆ ಇಲ್ಲಿಂದ ಹೋಗ್ತಾ ಇರ್ಬೇಕು. Hello? Get out of my house! ಇಷ್ಟಮ್ಮ ನಡೆದಿದ್ದು. ಮುಂದೇನಾಯ್ತು ಅನ್ನೋದು ನಿನಗೆ ಗೊತ್ತಲ್ಲ. ಇಷ್ಟೆಲ್ಲ ನೀನು ಹೇಳಿದ್ಮೇಲೆ ನಾನು ನಿನಗೇನು ಪ್ರಶ್ನೆ ಕೇಳಕ್ಕೆ ಉಳ್ದೇ ಇಲ್ವಲ್ಲಮ್ಮ. ನಿನ್ ಜೀವನದಲ್ಲಿ ಇಷ್ಟೆಲ್ಲ ಆಯ್ತು, ಆದ್ರೆ ನನಗ್ ಗೊತ್ತೇ ಆಗಿಲ್ಲ ಅನ್ನೋ ಸಂಕಟ ಆಗ್ತಾ ಇದೆ ನನಗೆ. ಹೇಗಮ್ಮ ಹೇಳಿ? ಅದು ಅಲ್ಲದೆ ಎಲ್ಲ ಸರಿ ಹೋಗ್ಬೋದು ಅನ್ನೋ ವಿಶ್ವಾಸ ಇತ್ತು ನನ್ಗೆ. ಆದ್ರೆ ನಾವ್ ಅಂದ್ಕೊಂಡ್ ಹಾಗೆ ಎಲ್ಲಮ್ಮ ಆಗತ್ತೆ. ಅದೇ ಅಲ್ವಾ ಜೀವನ? ಹೌದಮ್ಮ. ಮುಂದೆ ಏನ್ ಮಾಡ್ಬೇಕು ಅಂತ ಇದೆಯಮ್ಮ? ನೀನ್ ಏನೇ ನಿರ್ಧಾರ ತಗೊಂಡ್ರು ನನಗೆ ಓಕೆ. ಗೊತ್ತಿಲ್ಲಮ್ಮ, ಇಲ್ಲೇ ಇದ್ಬಿಡ್ಲ ಅಂತಾನೆ ಅನ್ನಿಸ್ತಾ ಇದೆ. ಆದ್ರೆ ನಾನು ಇಲ್ಲೇ ಇದ್ರೆ ಭುವನ್ ಮತ್ತೆ ಮತ್ತೆ ನನ್ನ ಹುಡ್ಕೊಂಡ್ ಬರ್ತಾರೆ. ಅಲ್ದೆ ಅಕ್ಕಪಕ್ಕದ ಮನೆಯವರು ತಲೆಗೊಂದೊಂದು ಮಾತಂತ ಆಡ್ತಾರೆ. ನನ್ನಿಂದಾಗಿ ನಿನಗೆ ಯಾವುದೇ ತೊಂದರೆ ಆಗೋದು ನನಗೆ ಇಷ್ಟ ಇಲ್ಲ ಅಮ್ಮ. ಅದ್ರ ಬಗ್ಗೆ ನೀನು ಯೋಚನೆ ಮಾಡಬೇಡ ಅಮ್ಮ. ಜನ ಸಾವಿರಾರು ಮಾತಾಡ್ತಾರೆ. ಅದನ್ನೆಲ್ಲ ಕೇಳಿ ಒದ್ದಾಡೋ ಪರಿಸ್ಥಿತಿ ನಾವಿಲ್ಲ. ನೀನು ನನ್ನ ಮಗಳು, ನಿನ್ ಬಗ್ಗೆ ನನಗೆ ಹೆಮ್ಮೆ ಇದೆ. ನನಗೆ ಗೊತ್ತಮ್ಮ. ಆದ್ರೆ ನಾನು ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಏನು ತೋಚ್ದಂಗಾಗಿದೆ ನನಗೆ. ಒಂದು ಅರ್ಥ ಆಗ್ತಾ ಇಲ್ಲ. ಆದ್ರೆ ಒಂದಂತೂ ಸತ್ಯ ಅಮ್ಮ, ನಾನ್ ಮತ್ತೆ ಅಲ್ಲಿಗೆ ಹೋಗಲ್ಲ ಅಮ್ಮ, ಹೋಗಲ್ಲ.
ಶ್ರದ್ಧಾ, ಒಬ್ಬ ತಾಯಿಯಾಗಿ ನಿನ್ನ ನಿರ್ಧಾರದ ಬಗ್ಗೆ ಗೌರವ ಇದೆ ನನಗೆ. ಆದರೆ ಒಬ್ಬ ಹೆಂಗಸಾಗಿ ನನಗೆ ಭಯನೂ ಆಗ್ತಾ ಇದೆ ಅಮ್ಮ. ಜೀವನ ಇಡೀ ಒಬ್ಬಳೇ ಇರ್ತೀನಿ ಅಂತ ಹೇಳೋದು ಸುಲಭ, ಆದರೆ ಆಚರಣೆ ಮಾಡೋದು ತುಂಬ ಕಷ್ಟ ಅಮ್ಮ. ಅದಕ್ಕೆ ಒಂದು ಕೆಲಸ ಮಾಡು, ಎಲ್ಲ ಬಿಟ್ಟು ಎಲ್ಲೋ ದೂರ ಹೋಗಿ ಒಂದಿಷ್ಟು ದಿನ ನೆಮ್ಮದಿಯಾಗಿದ್ದು ಬಾ. ಆಗ ನೀನು ತಗೊಂಡ ನಿರ್ಧಾರದ ಬಗ್ಗೆ ಯೋಚನೆ ಮಾಡು. ಹೊಸ ಜಾಗ, ಹೊಸ ಪರಿಸರ ನಿನ್ನ ಬದಲಾವಣೆನೂ ತರಬಹುದು. ಏನಂತೀಯ? ಒಂದೇ ಒಂದು ಅವಕಾಶ ಕೊಡು ಶ್ರದ್ಧಾ, ನನಗೆ ಒನ್ ಲಾಸ್ಟ್ ಚಾನ್ಸ್. ಎಲ್ಲ ಸರಿ ಮಾಡ್ಕೋತೀನಿ. ನಾನು ಮಾಡ್ಕೊಂಡಿರೋದು ಬಹಳ ದೊಡ್ಡ ತಪ್ಪೆ, ಆದರೆ ಹಾಗಂತ ನನ್ನ ತಿರಸ್ಕರಿಸೋಷ್ಟು ದೊಡ್ಡ ತಪ್ಪೇನು ಮಾಡಿಲ್ಲ ನಾನು. ಏನೇ ಆಗಲಿ ನಿನ್ನ ಪಡ್ಕೋತೀನಿ. ಅಮ್ಮ, ನೀನು ಬೆಳಗ್ಗೆ ಒಂದು ಲೆಟರ್ ಬಂದಿತ್ತು ಅಂತ ನನಗೆ ಕೊಟ್ಟೆ. ನಾನು ಅದನ್ನ ಒಳಗಿಡು ಅಂತ ನಿನಗೆ ಕೊಟ್ಟೆ. ಎಲ್ಲಿಟ್ಟಿದ್ಯಮ್ಮ ಅದನ್ನ? ಬೇಕಾ ನಿನಗೆ? ಒಂದು ನಿಮಿಷ. ಸಂಪಿಗೆ ಹಳ್ಳಿ. ಎಸ್ ಅಮ್ಮ, ಅಮ್ಮ ನಾನು ಸಂಪಿಗೆ ಹಳ್ಳಿಗೆ ಹೋಗ್ತೀನಿ. ಶ್ರದ್ಧಾ, ನಿನಗೆ ಎಲ್ಲರಿಂದ ದೂರ ಎಲ್ಲೋ ಹೋಗ್ಬೇಕು ಅಂತ ಇದ್ರೆ ನಮಗೆ ಗೊತ್ತಿರೋಂಥ ಜಾಗಕ್ಕೆಲ್ಲೋ ಹೋಗ್ಬೋದಲ್ಲಮ್ಮ. ಸಂಪಿಗೆ ಹಳ್ಳಿ ಎಲ್ಲಿದೆಯೋ ಏನೋ, ಹೊಸ ಜಾಗ, ಹೊಸ ಜನ. ನೀನು ಒಬ್ಳೆ. ಅಮ್ಮ, ನೀನೇನು ಚಿಂತೆ ಮಾಡಬೇಡ ಅಮ್ಮ. ನನಗೆ ಬೇಕಾಗಿರೋದು ಅದೇ, ಹೊಸ ಜಾಗ, ಹೊಸ ಜನ. ಹೀಗಾಗಿರೋದಕ್ಕಿಂತ ಇನ್ನೇನಾಗಕ್ಕೆ ಸಾಧ್ಯ ಅಮ್ಮ ನನ್ನ ಬದುಕಲ್ಲಿ? ಕಾಡಲ್ಲಿ ಪ್ರಾಣಿಗಳ ಜೊತೆ ಬದುಕ್ಬಿಡ್ಬೋದು, ಆದ್ರೆ ಒಳ್ಳೆಯವ್ರ ಥರ ಮುಖವಾಡ ಹಾಕೊಂಡಿರೋ ಜನರ ಮಧ್ಯೆ ಬದುಕೋದಿದೆಯಲ್ಲ, ಅದು ತುಂಬಾ ಕಷ್ಟನಮ್ಮ. ಇಲ್ಲಿಯವ್ರಿಗಿಂತ ಹಳ್ಳಿಯವರು ಎಷ್ಟೋ ಪಾಲು ಒಳ್ಳೆಯವರಾಗಿರ್ತಾರೆ. ನಾನಲ್ಲಿ ಆರಾಮಾಗಿರ್ತೀನಿ. ನೀನು ನಂಗೆ ಆಶೀರ್ವಾದ ಮಾಡಿ ಕಳಿಸ್ಕೊಡು ಸಾಕು. ನೋಡಮ್ಮ, ಈ ಹೊತ್ತಲ್ಲಿ ನಾನಿನ್ನೇನು ಹೆಚ್ಚು ನಿನಗೆ ಹೇಳಲ್ಲ. ಯಾಕಂದ್ರೆ ನನಗೆ ನಿನ್ನ ಮೇಲೆ ವಿಶ್ವಾಸ ಇದೆಮ್ಮ. ಹೋಗ್ಬಿಟ್ ಬಾ. ಆಗಾಗ ಫೋನ್ ಮಾಡ್ತಾ ಇರ್ತಿದ್ದಾನೆ. ನಿನ್ನ ಆರೋಗ್ಯ ಚೆನ್ನಾಗಿ ನೋಡಿಕೊಂಡು ನೀನು ಸುಖವಾಗಿರ್ತೀಯ ಅಂದರೆ ಎಲ್ಲಿ ಬೇಕು ಅಲ್ಲಿ ಹೋಗ್ಬಿಟ್ಟು ಅಮ್ಮ. ಅಮ್ಮ ಕಂದ, ನಾನು ಒಳಗೆ ಹೋಗ್ಲಾ? ಮತ್ತೆ ಶ್ರದ್ಧಾನ ಹತ್ರ ಇನ್ನೊಂದ್ಸಲ ಸಾರಿ ಕೇಳಲ್ಲ? ಒಪ್ಕೋತಾಳೇನೋ ಅವಳು?
ಯಾವಾಗ ಇಲ್ಲಿಗೆ ವಾಪಸ್ ಬರ್ತೀನೋ ಗೊತ್ತಿಲ್ಲ. ನನಗೋಸ್ಕರ ನನ್ನಮ್ಮ ಏನೆಲ್ಲ ಮಾಡ್ತಾ ಇದ್ದಾರೆ. ಅಮ್ಮಗೆ ಇದನ್ನೆಲ್ಲ ಸಹಿಸ್ಕೊಡೋ ಶಕ್ತಿ ಕೊಡು ದೇವ್ರೆ, ಶಕ್ತಿ ಕೊಡು. ಬೇಡ ಬೇಡ, ಈಗ ಬೇಡ. ಮೊದಲೇ ಅಮ್ಮ ಮಗಳು ಇಬ್ರು ಸಿಟ್ ಮಾಡ್ಕೊಂಡಿದ್ದಾರೆ. ನೋಡಮ್ಮ, ನೀನ್ ಎಲ್ಲಿ ಹೋದ್ರು ಚೆನ್ನಾಗಿರ್ತೀಯ ಅಂತ ನನಗೆ ಗೊತ್ತು. ನಿಂತರನ ಬಿಟ್ಕೋಬೇಡಮ್ಮ. ಆಗ್ಲಮ್ಮ, ಆಶೀರ್ವಾದ ಮಾಡು ನನಗೆ.